ಗುರುಗಳೇ, ನೀವು ನಮ್ಮನ್ನು ಯಾವುದೋ ಮಂಗಳ ಕಾರ್ಯಕ್ಕೆ ಆಮಂತ್ರಿಸಿ. ಮಹಾರಾಜರೇ, ಕೆಲವೊಮ್ಮೆ ಕೆಲವು ಕ್ಷಣಗಳು ಹೇಗೆ ಬದಲಾಗುತ್ತವೆ ಎಂದರೆ ಗೊತ್ತಾಗುವುದೇ ಇಲ್ಲ. ಕಾಲಚಕ್ರ ಯಾವಾಗ ಒಂದು ಸುತ್ತು ಮುಗಿಸುತ್ತದೆಯೋ ಎಂಬುದು ಗೊತ್ತಾಗುವುದೇ ಇಲ್ಲ. ಗುರುಗಳು ಸ್ವಲ್ಪ ಗೊಂದಲದಲ್ಲಿದ್ದಾರೆ. ನಾನು ಇವರ ಗೊಂದಲವನ್ನು ದೂರ ಮಾಡುವೆ. ಅಂದರೆ ಗುರುಗಳು ತಮ್ಮ ಷಷ್ಠಿ ಪೂರ್ತಿಗಾಗಿ ನಿಮ್ಮನ್ನು ಆಮಂತ್ರಿಸಲು ಹೊರಟಿದ್ದರು. ಮುಂದಿನ ತಿಂಗಳು ಗುರುಗಳಿಗೆ 60 ವರ್ಷವಾಗುತ್ತಿದೆ. ಹಾಗೂ ನಮ್ಮ ಪದ್ಧತಿಯ ಅನುಸಾರ ಗುರುಗಳು ತಮ್ಮ ಪತ್ನಿ ವರುಣಮಾಲಾರೊಂದಿಗೆ ಮತ್ತೆ ಮದುವೆಯಾಗುತ್ತಾರೆ. ಹೀಗೆ ನಮ್ಮ ಪದ್ಧತಿಯ ಅನುಸಾರ ಮಾಡಿದರೆ ಇದನ್ನೇ ಷಷ್ಠಿ ಪೂರ್ತಿ ಎನ್ನುತ್ತಾರೆ. ಅದ್ಭುತ ಗುರುಗಳೇ, ಇದಂತೂ ನಿಜಕ್ಕೂ ಶುಭ ಸುದ್ದಿ. ಗುರುಗಳೇ, ಇಂದು ನಾವು ಸಂತುಷ್ಟರಾಗಿ ಸಭೆಯಲ್ಲಿ ಘೋಷಿಸುವುದೆಂದರೆ ಆಚಾರ್ಯ ತಾತಾಚಾರ್ಯರ ಷಷ್ಠಿ ಪೂರ್ತಿಗೆಂದು ಗುರುಗಳು ಹಾಗೂ ಗುರುಮಾತೆಯ ವಿವಾಹವನ್ನು ಅದ್ದೂರಿಯಿಂದ ಈ ಆಸ್ಥಾನದಲ್ಲೇ ಆಯೋಜಿಸುವೆವು. ಆಸ್ಥಾನದಲ್ಲಿ ಮಹಾರಾಜರೇ, ಇದಕ್ಕಾಗಿ ನಿಮಗೆ ಬಹಳ ಧನ್ಯವಾದಗಳು. ಗುರುಗಳೇ, ನಾವು ನಿಮ್ಮ ಧನ್ಯವಾದವನ್ನು ಸಂತೋಷದಿಂದ ಸ್ವೀಕರಿಸುತ್ತೇವೆ. ಆದರೆ ಅದರೊಂದಿಗೆ ನಿಮ್ಮಲ್ಲಿ ನಮ್ಮ ವಿನಂತಿ ಏನೆಂದರೆ, ನೀವು ನಮ್ಮೆದುರು ಇಂದು ಸಭೆಯಲ್ಲಿ ದಯಮಾಡಿ ನಗಬೇಕು. ಅನಂತ, ನಂಗೊಂದು ವಿಷಯ ಅರ್ಥ ಆಗ್ತಿಲ್ಲ. ಏನು? ನಿನ್ನಂತ ಸುಂದರವಾದ ಹುಡುಗಿಗೆ ಗೋವಿಂದಲ್ಲಿ ಏನ್ ಕಾಣಿಸ್ತು? ನೀನ್ ಯಾಕೆ ಗೋವಿಂದನ್ ಮದ್ವೆ ಆಗ್ಬೇಕಂತಿದ್ಯಾ? ಗೋವಿಂದ್ಗಿಂತ ಜಾಸ್ತಿ ಬುದ್ಧಿ ನನ್ಗೆ ಇದೆ. ಹಾಗಿದ್ದರೆ ನಾನು ನಿನ್ನನ್ನು ಮದುವೆಯಾಗಬೇಕೆ? ಇಲ್ಲಪ್ಪ, ನಾನಂತೂ ಬಾಲಕ. ನಾನು ನಿನಗೆ ಅರ್ಥ ಮಾಡಿಸುವೆ. ನೋಡು, ಪಂಡಿತ ರಾಮಕೃಷ್ಣರ ಮನೆಯಲ್ಲಿ ಯಾರ ಮಾತು ನಡೆಯುತ್ತದೆ? ನಂದು. ಅದರ ನಂತರ ಸಾಲ್ದದು. ಅದರ ನಂತರ ಅಮ್ಮದು. ನನ್ನ ಮಾತಿನ ಅರ್ಥವೇನೆಂದರೆ, ಪಂಡಿತ ರಾಮಕೃಷ್ಣರ ಮಾತು ನಡೆಯುವುದಿಲ್ಲ ಅಲ್ಲವೇ? ಇಲ್ಲ. ಅಷ್ಟು ಬುದ್ಧಿವಂತನಾಗಿದ್ದರೂ ಸಹ ಅವನು ಪ್ರಯತ್ನ ಪಡ್ತಾನೆ. ಅವನ್ ಸಾಲದ ಮುಂದೆ ಪ್ರಯತ್ನ ಪಟ್ಟು ಸೋತ್ ಹೋಗ್ತಾನೆ. ನೋಡಿದ್ಯಾ? ಇದೇ ಉತ್ತರದಲ್ಲಿ ನಿನ್ನ ಉತ್ತರವೂ ಇದೆ. ಉತ್ತಲದಲ್ಲಿ ಉತ್ತಲ. ಹಾ, ಇರು, ಈಗಲೇ ಅರ್ಥ ಮಾಡಿಸುವೆ. ನೋಡು, ಪಂಡಿತ ರಾಮಕೃಷ್ಣರು ಅಷ್ಟು ಬುದ್ಧಿವಂತನಾಗಿದ್ದರೂ ಸಹ ಅವರ ಮಾತು ಅವರ ಮನೆಯಲ್ಲಿ ಅವರ ಹೆಂಡತಿಯ ಮುಂದೆ ನಡೆಯುವುದಿಲ್ಲ. ಯೋಚಿಸು, ನಾನು ಮುಗ್ಧ ಗೋವಿಂದನನ್ನು ಮದುವೆಯಾದ ನಂತರ ನನ್ನ ಮುಂದೆಯಂತೂ ಯಾವ ವಿರೋಧಿಯೂ ಇರುವುದಿಲ್ಲ. ನಾನು ಮನೆಯಲ್ಲಿ ರಾಣಿಯಂತೆ ಮೆರೆಯಬಹುದು. ಅಯ್ಯೋ ದೇವ್ಲಿ, ಈ ತರ ಯೋಚನೆ ಗುರುಗಳು ತಂಗಿನೇ ಮದುವೆಗೆ ಸಾಧ್ಯ. ಆದ್ಲೆ ನಿಮ್ ಮದ್ವೆ ಯಾವಾಗ ಆಗೋದು? ನಿಮ್ ಅಣ್ಣ ಅಂತೂ ಅವಳದೇ ಸಸ್ತಿ ಪುತಿ ಮದ್ವೆ ಇಟ್ಕೊಂಡಿದ್ದಾಳೆ. ನೀನು ನೋಡುತ್ತಿರು, ಈ ಸರಿ ಮಂಟಪದಲ್ಲಿ ನಾನು ಹಾಗೂ ಗೋವಿಂದನೇ ಕೂರುವುದು. ನನ್ನ ಉಪಾಯನೆಲ್ಲ ಹಾಳು ಮಾಡಿಬಿಟ್ಟ ಈ ಪಂಡಿತ ರಾಮಕೃಷ್ಣ. ಗುರುಗಳೇ, ನಿಮ್ಮ ಮನೆಯಲ್ಲಿ ಈ ಹೊಸದಾದ ವಿಚಿತ್ರವಾದ ಕುರ್ಚಿಯನ್ನ ಯಾಕಿಟ್ಟಿದ್ದಾರೆ? ಯಾಕಿಟ್ಟಿದ್ದು ಬಿಡಿ, ಯಾರು ತಂದಿಟ್ಟಿದ್ದು? ನಾವು ತಂದದ್ದು ಸ್ವಾಮಿ. ಯಾಕೆ? ಸಾಕು 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 ವರ್ಣಮಾಲಾ, ನೀನು ಬೆಳಗ್ಗೆ ಅಷ್ಟೇ ನನ್ನ ಆರತಿ ಮಾಡಿರುವೆ, ಈಗ ಮತ್ತೊಮ್ಮೆ ಏಕೆ ಮಾಡುತ್ತಿರುವೆ? ಒಂದು ಕ್ಷಣ ಸ್ವಾಮಿ. ಅಯ್ಯೋ ದೇವರೇ. ಸ್ವಾಮಿ, ಬನ್ನಿ. ಅಯ್ಯೋ, ನಮ್ಮ ಜೊತೆ ಬನ್ನಿ. ಅಯ್ಯೋ, ಎಲ್ಲಿಗೆ? ಕುಳಿತುಕೊಳ್ಳಿ. ಅಯ್ಯೋ, ಕುಳಿತುಕೊಳ್ಳಿ. ಅಯ್ಯೋ ವರ್ಣಮಾಲಾ, ಏನು ಮಾಡುತ್ತಿರೋ ನೀನು? ಇದೆಲ್ಲ ಏನು ವರ್ಣಮಾಲಾ? ನಮಗೆ ಮಾಡಲು ಬಿಡಿ ಸ್ವಾಮಿ. ಇದು ನನ್ನಂತ ತುಚ್ಛ ಪ್ರಾಣಿಗೆ ಸಿಕ್ಕ ಭಾಗ್ಯ ಸ್ವಾಮಿ. ನಿಮ್ಮ ಸೇವೆ ಮಾಡುವುದೇ ನನ್ನ ಭಾಗ್ಯ. ನಿಮ್ಮನ್ನು ಪಡೆದು ನಾನು ಧನ್ಯಳಾಗಿದ್ದೇನೆ. ಗೋವಿಂದ, ಗೋವಿಂದ. ಏನು, ನೀನು ನನ್ನ ಗೋವಿಂದ ಅಂತ ಕರೆದ್ಯಾ? ನೀನ್ ಯಾವಾಗ್ಲೂ ನನ್ನನ್ನ ಪ್ರಿಯತಮ ಅಂತ ಕರಿತೀಯ ಅನ್ಕೊಂಡೆ. ಗೋವಿಂದ, ನನ್ನ ಅಣ್ಣ ತಮ್ಮ ಷಷ್ಠಿ ಪೂರ್ತಿ ವಿವಾಹ ಮಾಡಿಕೊಳ್ಳುತ್ತಿದ್ದಾರೆ. ಆದರೆ ವಿವಾಹದ ವಯಸ್ಸು ನಮ್ಮದಲ್ಲವೇ? ಹಾ, ಇದಂತೂ ಒಳ್ಳೆಯ ಸೂಚನೆ. ನಿನ್ ಗೊತ್ತಾ, ನನ್ನ ಹತ್ರ ಒಂದ್ ಜೊತೆ ಹೊಸ ಬಟ್ಟೆ ಇದೆ. ಅದನ್ನಂತೂ ಸಂದೂಕಿನಿಂದ ಹೊರಗೆ ತೆಗ್ದಿಲ್ಲ. ನಾನ್ ನಿಮ್ ಅಣ್ಣನ ಷಷ್ಠಿ ಪೂರ್ತಿ ದಿನ ಅದನ್ನೇ ಹಾಕೊಂಡ್ ಬರ್ತೀನಿ. ಹಾ, ಇಲ್ಲ ಇಲ್ಲ, ಮದುವೆ ದಿನ ಹೊಸ ಬಟ್ಟೆ ಅಲ್ಲ, ಆದರೆ ನೀನು ನಮ್ಮ ಮನೆಗೆ ಪೇಟ ಕಟ್ಟಿಕೊಂಡು ಬಾ. ಪೇಟ ಯಾಕೆ? ಪೇಟನ ಮದುವೆ ಗಂಡಲ್ವಾ ಕಟ್ಕೊಳ್ಳೋದು? ಅದೇ ನಾನು ಹೇಳುತ್ತಿರುವುದು. ಷಷ್ಠಿ ಪೂರ್ತಿ ವಿವಾಹದ ದಿನ 2 ವಿವಾಹ ನಡೆಯುವುದು. ಒಂದು
ಅಣ್ಣ ಹಾಗೂ ಅತ್ತಿಗೆಯದ್ದು, ಇನ್ನೊಂದು ನಮ್ಮದು. ಹಾ ಏನು ನಮ್ಮ ಮದುವೆನಾ? ಹೌದು. ಒಂದು ವೇಳೆ ನೀನು ನಾನು ಹೇಳಿದ ಹಾಗೆ ಮಾಡಿದರೆ ಆಗ ನಮ್ಮ ವಿವಾಹ ಖಂಡಿತ ಆಗುವುದು. ಹೌದು, ನಾನ್ ಮಾತು ಕೊಡ್ತೀನಿ. ನೀನ್ ಹೇಗೆ ಹೇಳ್ತೀಯೋ ನಾನು ಹಾಗೆ ಮಾಡ್ತೀನಿ. ನನ್ಗೂ ನನ್ ಜೊತೆ ಮದ್ವೆ ಆಗ್ಬೇಕು. ಹಾಗಿದ್ದರೆ ಇನ್ನೊಂದು ಮಾತು ಕೊಡು. ನೀನು ಈ ವಿಷಯದ ಬಗ್ಗೆ ಯಾರೊಟ್ಟಿಗೆಯೂ ಯಾವ ಚರ್ಚೆಯೂ ಮಾಡುವುದಿಲ್ಲ ಎಂದು. ನಿನ್ನ ಭಾವನೊಟ್ಟಿಗಂತೂ ಖಂಡಿತವಾಗಿಯೂ ಮಾಡಬಾರದು. ಸರಿ, ನಾನ್ ನಿನಗ್ ಮಾತು ಕೊಡ್ತೀನಿ. ವರ್ಣಮಾಲಾ, ನಿಲ್ಲಿಸು ನಿಲ್ಲಿಸು. ಇದೆಲ್ಲವನ್ನು ಏಕೆ ಮಾಡುತ್ತಿರುವೆ ಎಂದು ಮೊದಲು ಹೇಳು ನೀನು. ಏಕೆಂದರೆ ನಮಗೆ ಸೂಚನೆ ಸಿಕ್ಕಿದೆ ಸ್ವಾಮಿ. ಯಾವ ಸೂಚನೆ? ಅದೇ, ನಮ್ಮ ಹಾಗೂ ನಿಮ್ಮ ಷಷ್ಠಿ ಪೂರ್ತಿ ವಿವಾಹವಾಗುತ್ತದೆಂದು. ಇಲ್ಲ, ಈಶ್ವರನು ತನ್ನ ಭಕ್ತರಿಗೆ ಎಂದೂ ಬರಿಗೈಯಲ್ಲಿ ಕಳಿಸುವುದಿಲ್ಲ. ಒಂದಲ್ಲ ಒಂದು ದಿನ ಅವರ ಭಕ್ತಿಯನುಸಾರವಾಗಿ ಫಲವನ್ನು ನೀಡೇ ನೀಡುತ್ತಾನೆ. ಹಾಗೂ ನೀವೇ ನನ್ನ ಪರಮೇಶ್ವರನು. ಸ್ವಾಮಿ, ಷಷ್ಠಿ ಪೂರ್ತಿ ಎನ್ನುವುದು ನಿಮ್ಮಿಂದ ನನಗೆ ಸಿಕ್ಕ ಒಂದು ವರ. ಹಾಗೂ ಇದರಿಂದ ನನಗೆ ತುಂಬಾ ಸಂತೋಷವಾಗಿದೆ. ನಿಮ್ಮನ್ನು ಪಡೆದು ನಾನು ಧನ್ಯಳಾಗಿದ್ದೇನೆ ಸ್ವಾಮಿ. ಹಾಗೂ ಈ ಷಷ್ಠಿ ಪೂರ್ತಿಯ ನಂತರ ಇನ್ನೂ ಧನ್ಯಳಾಗುವೆ ಸ್ವಾಮಿ. ಸ್ವಾಮಿ, ಈ ಸಂತಸದ ಸಮಯದಲ್ಲಿ ನಾನು ನಿಮಗಾಗಿ ಒಳ್ಳೆಯ ಭೋಜನವನ್ನು ತಯಾರಿಸಿದ್ದೇನೆ. ನಾನು ಈಗಲೇ ತರುತ್ತೇನೆ. ಸಂತಸದ ಸಮಯವಲ್ಲ ವರ್ಣಮಾಲಾ, ಸಂಕಟದ ಸಮಯ. ಮೊದಲ ಬಾರಿ ನಿನ್ನೊಟ್ಟಿಗೆ ಆದ ಮದುವೆಯೇ ದೊಡ್ಡ ಆಘಾತ. ಈಗ ಮತ್ತೊಮ್ಮೆ ನಿನ್ನೊಟ್ಟಿಗೆಯೇ. ಈ ಪಂಡಿತ ರಾಮಕೃಷ್ಣನಿಂದಲೇ ನನ್ನ ಪುನರ್ವಿವಾಹ ಆಗುತ್ತಿರುವುದು. ಇದನ್ನು ಮಾಡಿ ಅವನು ತನ್ನ ಮಿತಿಯನ್ನು ಮೀರಿದ್ದಾನೆ. ನಾನು ಈ ಮದುವೆಯನ್ನು ಖಂಡಿತ ಆಗುವುದಿಲ್ಲ. ಯಾವುದಾದರೂ ಒಂದು ಉಪಾಯವನ್ನು ಅವಶ್ಯವಾಗಿ ಕಂಡು ಹಿಡಿಯುತ್ತೇನೆ. ನಾವು ಉಪಾಯವನ್ನು ಹುಡುಕಲೇಬೇಕು. ಅಮ್ಮ ಶಾರದಾ, ಬನ್ನಿ 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 ಬನ್ನಿ. ಅಯ್ಯಯ್ಯೋ, ಇದೇನ್ ಮಾಡ್ತಾ ಇದ್ದೀರಾ? ಕೊಡಿ, ನಾನು ಮಾಡ್ತೀನಿ. ಓ, ನಾನು ತರಕಾರಿ ಹೆಚ್ಚುವುದನ್ನು ನೋಡಿ ನಿನಗೆ ಸಂಕಟವಾಯ್ತೆ? ಅಲ್ಲ, ನಿಮಗ್ ಸರಿಯಾಗಿ ಹೆಚ್ಚಕ್ಕೆ ಬರಲ್ಲ, ಅದಕ್ಕೆ. ಕೊಡಿ ಕೊಡಿ ಕೊಡಿ. ಈಗ ಹೆಚ್ಚಾಗಿದೆ. ಏನು? ತರಕಾರಿ ಇನ್ನೇನು? ನನಗೆ ಹಸಿವಾಗುತ್ತಿತ್ತು. ಹಾಗೂ ಮನೆಯಲ್ಲಿ ಅಡುಗೆ ಆಗಿರಲಿಲ್ಲ. ಅಮ್ಮನ ಲಾಡುಗಳಂತೂ ಸಿಗುವುದೇ ಇಲ್ಲ. ಹಾಗೂ ಅಡುಗೆ ಬೇಗ ಆಗಲೆಂದು ಹಾಗೂ ನಿನ್ನ ಕೆಲಸ ಕಡಿಮೆ ಆಗಲೆಂದು ನಾನೇ ತರಕಾರಿ ಹೆಚ್ಚುತ್ತಿದ್ದೆ. ಈಗ ಬೇಗ ಹೋಗಿ ಭೋಜನ ತಯಾರಿಸು. ಭೋಜನದ ತಯಾರಿ ನಾನ್ ಮಾಡ್ತೀನಿ. ಆದ್ರೆ ಅಮ್ಮ ಇದೇನ್ ಕೇಳ್ಪಟ್ರು? ಅಮ್ಮಗೆ ಕೇಳಿಸ್ತಿದ್ಯಾ? ಹಾ, ಅಮ್ಮಂಗೆ ಮೊದ್ಲಿಂದಾನು ಕೇಳಿಸುತ್ತೆ, ಮಾತಾಡಲ್ಲ ಅಷ್ಟೇ. ಓ ಹೌದು, ಹಸಿವಿನಿಂದ ತಲೆಯೇ ಓಡುತ್ತಿಲ್ಲ. ಏನು ಕೇಳಿಸಿಕೊಂಡಿರಿ ಅಮ್ಮ? ಅದು ತಾತಾಚಾರ್ಯರ ಷಷ್ಠಿ ಪೂರ್ತಿ ಮದುವೆನಾ ಮಹಾರಾಜರು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದಾರಂತೆ. ಹೌದು, ಸರಿಯಾಗಿ ಕೇಳಿದಿರಿ. ತಾತಾಚಾರ್ಯರ ಷಷ್ಠಿ ಪೂರ್ತಿ ವಿವಾಹನ ಮಾಡಿಸ್ಬೇಕು ಅಂತ ಮಹಾರಾಜರಿಗೆ ನೀವೇ ಹೇಳಿದ್ರಂತೆ, ನಿಜಾನಾ? ಹೌದು. ಆದ್ರೆ ನಿಮ್ ವಿರುದ್ಧ ಯಾರು ಷಡ್ಯಂತ್ರ ಮಾಡ್ತಾನೆ ಇರ್ತಾರೋ, ಆಸ್ಥಾನದಲ್ಲಿ ಪ್ರತಿ ಬಾರಿ ನಿಮ್ಮನ್ನ ಅವಮಾನ ಮಾಡ್ತಾ ಇರ್ತಾರೋ, ಎಲ್ಲದಕ್ಕಿಂತ ಹೆಚ್ಚಾಗಿ ಮಹಾರಾಜರಿಗೆ ನಿಮ್ ವಿರುದ್ಧ ಯಾವಾಗ್ಲೂ ಚಾಡಿ ಹೇಳ್ತಾ ಇರೋ ಮನುಷ್ಯನ ವಿವಾಹ ಮಾಡಿಸ್ಬೇಕು ಅಂತ ನೀವು ರಾಜರಿಗೆ ಹೇಳಿದಿರಲ್ಲ. ನಾನು ಇನ್ನೇನು ಮಾಡಲಿ ಶಾರದಾ? ಆ ಸಮಯದಲ್ಲಿ ಬೇರೆ ಏನೂ ಹೊಳೆಯಲಿಲ್ಲ. ಹಾಗೆ ನಾನು ಮಾಡದಿದ್ದರೆ ಅನಂತಾಳ ಮದುವೆಯನ್ನು ನಯನೇಶ್ವರನೊಟ್ಟಿಗೆ ಮಾಡುತ್ತಿದ್ದರು. ನೀನ್ ಅವ್ರ ವಿಷಯ ಬಿಡು, ನೀನ್ ವಿಷಯ ಬದಲಾಯಿಸ್ಬೇಡ. ನೀನು ಅವ್ರಿಗೆ ಮದ್ವೆ ಮಾಡ್ಬೇಕು ಅನ್ನೋ ಸಲಹೆನ ಮಹಾರಾಜರಿಗೆ ಯಾಕೆ ಕೊಟ್ಟೆ? ಅಯ್ಯೋ, ನಾನು ಒಬ್ಬ ಸ್ತ್ರೀಯ ರಕ್ಷಣೆ ಮಾಡಿದ್ದೇನೆ. ನೀವು ವಿಷಯ ಬದಲಾಯಿಸುತ್ತಿರುವುದು. ನೀವು ಸ್ತ್ರೀಯರೇ ತಾನೆ? ನನ್ನನ್ನು ಪ್ರಶಂಸೆ ಮಾಡುವುದನ್ನು ಬಿಟ್ಟು ನನ್ನನ್ನು ಬೈಯುತ್ತಿದ್ದೀರಿ. ಸಾಕು ಸಾಕು, ಇನ್ನು ವಾದ ಬೇಡ. ನನಗೆ ಹಸಿವಾಗುತ್ತಿದೆ. ಬೇಗ ನನಗೆ ಭೋಜನ ತಯಾರಿಸು. ಗುಂಡಪ್ಪ, ಇದನ್ ತಗೋ, ಇದನ್ ತಗೊಂಡು ಹೋಗು. ಹಾ, ತಿಂತೀನಿ. ಹಸುವಾಗ್ತಿದೆ ನನಗೆ. ಸೌದಾಮಿನಿ ದೇವಿ, ಪ್ರಣಾಮಗಳು ಸೌದಾಮಿನಿ ದೇವಿ. ನೀವಿಬ್ಬರೇ, ಏನಾಯ್ತು? ಸೌದಾಮಿನಿ ದೇವಿ ಅವರೇ, ನಿಮಗಾಗಿ ಒಂದು ವಿಶೇಷ ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೇವೆ. ಹಾಗಿದ್ದರೆ ಹೇಳಿ ಹಾಗೂ ಹೊರಡಿ. ಸೌದಾಮಿನಿ ದೇವಿ ಅವರೇ, ತುಂಬಾ ಮುಖ್ಯವಾದ ಸೂಚನೆ. ಒಳಗೆ ಬಂದೇ ಹೇಳುತ್ತೇವೆ. ಹೌದಾ? ಸರಿ, ಬನ್ನಿ. ಹಾ, ಹಾ, ಬೇಗ ಬನ್ನಿ, ಬೇಗ ಬನ್ನಿ, ಬೇಗ ಬನ್ನಿ, ಬನ್ನಿ, ಬೇಗ ಬನ್ನಿ. ಹಾ, ಹೇಳಿ,
ಏನದು ಆ ಸೂಚನೆ? ಸೌದಾಮಿನಿ ದೇವಿಯವರೇ, ನಿಮ್ಗೆ ಗೊತ್ತಿದ್ಯಾ ಇಲ್ವಾ? ಏನು? ನಮ್ಮ ಗುರುಗಳಿದಾರಲ್ಲ, ಪಂಡಿತ ತಾತಾಚಾರ್ಯರು, ಅವರ ಷಷ್ಠಿ ಪೂರ್ತಿಯ ಸಿದ್ಧತೆ ನಡೀತಾ ಇದೆ. ಹೌದೇ? ಅದು ನಮ್ಮ ಗುರುಮಾತೆ ವರ್ಣಮಾಲರವರ ಜೊತೆ. ಅಯ್ಯೋ ದೇವರೇ, ಇದು ಆಗಬಾರದು. ಹಾಗೆ ಆಗುವುದೇನು ಆಗುತ್ತಾ ಇದೆ. ಗೊತ್ತಿದೆಯಾ ಸೌದಾಮಿನಿ ದೇವಿ? ಗುರುಗಳಿಗೆ ಮದುವೆ ಆಗುತ್ತಿದೆ, ಹಾಗೂ ಅದನ್ನು ಅವರು ನನಗೆ ಹೇಳಲೇ ಇಲ್ಲ. ಅಯ್ಯೋ ಸೌದಾಮಿನಿಯವರೇ, ನಮ್ಮ ಗುರುಗಳ ಮರು ಮದುವೆ ನಡೀತಾ ಇದೆ. ನಿಮ್ಗೆ ಇಷ್ಟು ಹೊಟ್ಟೆ ಕಿಚ್ಚು ಆಗುತ್ತಿಲ್ಲವೇ? ನಮಗೇಕೆ ಹೊಟ್ಟೆ ಕಿಚ್ಚು ಆಗಬೇಕು? ಗುರುಮಾತೆ ವರ್ಣಮಾಲಾ ಮೊದಲಿನಿಂದಲೂ ಅವರ ಧರ್ಮಪತ್ನಿಯೇ. ಈಗ ಅವರೊಟ್ಟಿಗೆ ಮತ್ತೆ ವಿವಾಹವಾಗುತ್ತಿದೆ. ಬೇರೆ ಯಾರೊಟ್ಟಿಗೂ ಆಗುತ್ತಿಲ್ಲ ತಾನೆ? ಅದೇ ನಿಮ್ಮ ಹೊಟ್ಟೆ ಕಿಚ್ಚಿಗೆ ಅಸಲಿ ಕಾರಣವಾಗಬೇಕು. ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತೀನೋ ನಮ್ ಗುರುಗಳು ಗುರುಮಾತೆನ 2ನೇ ಬಾರಿ ಮದ್ವೆ ಆಗೋಕ್ ಹೋಗ್ತಾ ಇದ್ದಾರೆ. ಆದ್ರೆ ನಿಮ್ಮನ್ನ 1 ಸಾರಿ ಕೂಡ ಮದ್ವೆ ಮಾಡ್ಕೊಂಡಿಲ್ಲ ನಮ್ ಗುರುಗಳು. ಅವರು ನಮ್ಮ ಗುರುಗಳಿರ್ಬಹುದು, ಆದ್ರೆ ನಿಮಗ್ ಅನ್ಯಾಯ ಆಗೋದು ನೋಡಕ್ಕೆ ನಮ್ಗಿಷ್ಟ ಇಲ್ಲ. ಹೌದು ಹೌದು, ನೀನು ಸರಿಯಾಗಿ ಹೇಳ್ದೆ. ಇದು ಸರಿಯಲ್ಲ. ಹಾ, ನಾನು ಅವರನ್ನು ಸುಮ್ಮನೆ ಬಿಡುವುದಿಲ್ಲ. ನಿನ್ನ ಬಾಗಿಲು ಕಾಯುವೆ ಜೋಗಿ, ನಾನಿನ್ನ ಪ್ರೇಮದ ರೋಗಿ. ನಿನ್ನ ಭೇಟಿಯ ಸಮಯ ಬಂತು, ನೀನೇಕೆ ಇನ್ನು ಬಂದಿಲ್ಲ? ಬಾ. ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ನಮ್ಮನ್ನೇನಾದ್ರೂ ಬಚ್ಚಿಡಿ, ಗುರುಗಳಿಗೆ ಹೇಳ್ಬಿಡಿ ನಾವು ಹೇಳಿದ್ದು. ನೀವು ಆ ಹಾಸಿಗೆ ಕೆಳಗೆ ಬಚ್ಚಿಟ್ಟುಕೊಳ್ಳಿ. ಹೋಗಿ, ಬೇಗ ಹೋಗಿ. ಹಾ, ಬೇಗ ಬಚ್ಚಿಟ್ಟುಕೊಳ್ಳಿ. ಹಾ. ಅಯ್ಯೋ ಸೌದಾಮಿನಿ, ಹಾಡು ಹೇಳ್ತಾ ಹೇಳ್ತಾ ನನ್ ಗಂಟ್ಲು ಒಣಗೋಗ್ತಾ ಇದೆ. ಬಾಗಿಲು ತೆಗಿ. ನಿನ್ನ ಬಾಗಿಲು ಕಾಯುವೆ ಜೋಗಿ, ನಾನಿನ್ನ ಪ್ರೇಮದ ರೋಗಿ. ಸೌದಾಮಿನಿ, ಈ ಪ್ರೇಮ ಪೂಜಾರಿ ನಿನಗಾಗಿ ಎಷ್ಟು ದಿನಗಳಿಂದ ಕಾಯುತ್ತಿದ್ದ. ಈ ಬಾಗಿಲು ತೆಗೆಯಲು ಇನ್ನು ನೀನು ಸ್ವಲ್ಪ ಹೊತ್ತು ತಡ ಮಾಡಿದ್ದರೂ ಸೌದಾಮಿನಿ, ನನ್ನ ಪ್ರೇಮಾಗ್ನಿ ನನ್ನನ್ನೇ ಸುಟ್ಟು ಬಿಡುತ್ತಿತ್ತು. ಹೋಗಿ, ನಾವು ನಿಮ್ಮೊಟ್ಟಿಗೆ ಮಾತನಾಡುವುದಿಲ್ಲ. ಯಾಕೆ ನಮ್ಮ ಮೇಲೆ ಕುಪಿತುಕೊಳ್ಳಬೇಡ ಸೌದಾಮಿನಿ. ನನ್ನಿಂದ ಸಹಿಸಿಕೊಳ್ಳಲು ಆಗುವುದಿಲ್ಲ. ನನ್ನ ಪ್ರಾಣವೇ ಹೋಗಿ ಬಿಡುತ್ತದೆ. ಈಗ ವಯಸ್ಸು ಆಗೋಗಿದೆ. ದನಿಮನೆಯ ಧ್ವನಿ. ಏನಾಯ್ತು? ಕಾಡು ಪ್ರಾಣಿನೂ ಓಡಾಡಕ್ಕಾಗದೆ ಇರೋ ಇಂಥ ರಸ್ತೆಯಲ್ಲಿ ನನ್ನಂತಹ ಕೋಮಲವಾದ ವ್ಯಕ್ತಿಯನ್ನ ಏಕೆ ಕರೆತಂದಿರುವೆ? ವಿಶ್ವನಾಥನವರೇ, ನೀವು ಎಲ್ಲಿಗೆ ಕರೆದುಕೊಂಡು ಹೋಗುತ್ತಿದ್ದೀರಿ? ಬಂದ್ಬಿಟ್ವಿ, ಇಲ್ಲೇ ಬಂದ್ಬಿಟ್ವಿ. ಇಲ್ಲೇ ಇದೆ, ಬನ್ನಿ 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 ಬನ್ನಿ. ಇಲ್ಲೇ ಇನ್ನು ಎಷ್ಟು ದೂರ ಹೋಗಬೇಕು? ಏನಾಯ್ತು? ಯಾಕೆ ನಿಂತು ಬಿಟ್ಟೆ? ಒಂದು ಕ್ಷಣ ಎಂದು ಎಷ್ಟು ಗಂಟೆಗಳೇ ಕಳೆದವು. ಶುಂಭ ನಿಶುಂಭ, ಗುರುರವರೇ, ಈ ಸಮಯದ ಬಹಳ ಉಪಯುಕ್ತವಾದ ಮಾನವ ಕಬ್ಬಿಣ ಮಾನವ. ಕಬ್ಬಿಣ ಮಾನವ? ಇವರು ನಮ್ಮ ವಿಶಿಷ್ಟ ಅಸ್ತ್ರಗಳು. ಇವರ ದೇಹ ಕಠಿಣ ಶ್ರಮದಿಂದ ಕಬ್ಬಿಣದಂತಾಗಿದೆ. ವಿಶ್ರಾಮ. ಇವರ ದೇಹವಂತೂ ನಿಜವಾಗಿಯೂ ಕಬ್ಬಿಣದಂತಿದೆ. ಆದರೆ ಇವರ ಕಣ್ಣಿನಲ್ಲಿ ಇವರು ಜೀವಂತವಾಗಿರುವ ಚಿಹ್ನೆಯೇ ಇಲ್ಲವಲ್ಲ. ಇದು ಹೇಗೆ ಸಾಧ್ಯ? ಯಾಕಂದ್ರೆ ಇವರು ಜೀವನ ನಡ್ಸೋಕ್ ಬದುಕಿಲ್ಲ, ಇವರು ಜೀವನ ತ್ಯಾಗ ಮಾಡೋದಕ್ಕೆ ಬದುಕಿದ್ದಾರೆ. ನೀವು ಅನಂತಲಕ್ಷ್ಮಿಗೆ ಒಳ್ಳೇದ್ ಮಾಡಿದ್ರಿ ಸರಿ,
ಆದ್ರೆ ಅದರಲ್ಲಿ ಗುರುಗಳಿಗೆ ಲಾಭ ಮಾಡೋ ಅವಶ್ಯಕತೆ ಏನಿತ್ತು? ಇದರಲ್ಲಿ ಗುರುಗಳಿಗೆ ಲಾಭ ಹೇಗಾಯ್ತು ಶಾರದಾ? ಸ್ವಲ್ಪ ಯೋಚನೆ ಮಾಡಿ. ಗುರುಗಳಿಗೆ ಮತ್ತೆ ಮದ್ವೆ ಆಗುತ್ತೆ, ವಿಜಯನಗರಕ್ಕೆಲ್ಲ ಆಮಂತ್ರಣ ಹೋಗುತ್ತೆ, ಅವ್ರಿಗೆ ಎಷ್ಟೊಂದು ಉಡುಗೊರೆ ಬರಬಹುದಲ್ವಾ? ಮಹಾರಾಜರಂತೂ ಅವರಿಗೆ ಒಳ್ಳೆ ಉಡುಗೊರೆನ ಕೊಟ್ಟೆ ಕೊಡ್ತಾರೆ. ಮದ್ವೆ ಎಲ್ಲ ರಾಜ್ಯದ್ದೇ ಖರ್ಚಲ್ವಾ, ಗುರುಗಳಿಗೇನ್ ಖರ್ಚಾಗಲ್ಲ. ಜೊತೆಗೆ ಅವರಿಗೆ ಉಡುಗೊರೆನೂ ಸಿಗುತ್ತೆ. ಒಂದೇ ನಿರ್ಧಾರದಲ್ಲಿ ಅವ್ರನ್ನ ಶ್ರೀಮಂತರನ್ನಾಗಿ ಮಾಡ್ಬಿಟ್ರಿ. ಓ, ಇದಕ್ಕ ನಿಮಗೆ ಹೊಟ್ಟೆಗಿಚ್ಚು? ಹಾ, ಮದ್ವೆ ನಮ್ದಾಗ್ಬೇಕಿತ್ತು. ನೀವು ಮಹಾರಾಜರ ಸ್ನೇಹಿತ, ಎಷ್ಟು ಕೆಲಸ ಮಾಡ್ತೀರಾ ಆ ಸ್ಥಾನದಲ್ಲಿ. ಶಾರದಾ, ನಮ್ಮ ಮದುವೆಯ ಷಷ್ಠಿ ಪೂರ್ತಿಯಾದಾಗ ನಮಗೂ ಮಾಡಿಸುವರು. ಅದೆಲ್ಲ ನನಗೆ ಗೊತ್ತಿಲ್ಲ, ಆಗಿಂದು ಆಗ ನೋಡ್ಕೋಣ. ನನಗೆ ಉಡುಗೊರೆ ಬೇಕು. ಅಯ್ಯೋ, ಭಾಸ್ಕರನ ನಾಮಕರಣದ ದಿನ ಮಹಾರಾಜರು ನೀಡಿದ್ದರಲ್ಲ. ಅದೆಲ್ಲ ಹಳೇದಾಯ್ತು. ನೀನು ಒಂದ್ ಕೆಲ್ಸ ಮಾಡು, ಭಾಸ್ಕರನ್ಗೆ ಒಬ್ಬ ತಮ್ಮನ್ ಕೊಡು. ಮಗು ನಾಮಕರಣ ಆಗುತ್ತೆ, ಮಹಾರಾಜರು ನಿಂಗೆ ಮತ್ತೆ ಉಡುಗೊರೆ ಕೊಡ್ತಾರೆ. ಸರಿಯಾಗಿ ಹೇಳಿದ್ರಿ ಅಮ್ಮ, ಇದಂತೂ ಒಳ್ಳೆ ಯೋಚನೆ. ಸರಿಯಾದ ಯೋಚನೆ ಅಲ್ಲ, ಈ ರೀತಿ ಆಗಬಾರದು. ಇಲ್ಲ, ಏನೇನೋ ಮಾತಾಡಿ ವಿಷಯ ಬದಲಾಯಿಸ್ಬೇಡಿ. ಈಗ ನೀವು ಮತ್ತೆ ಭಾಸ್ಕರನ ನಾಮಕರಣ ಮಾಡಿ, ಇಲ್ಲ ಅಂದ್ರೆ ಆ ಗುರುಗಳ ಮದುವೆ ನಿಲ್ಸಿ. ಗುರುಗಳ ಮದುವೆಯನ್ನು ಹೇಗೆ ತಡೆಯಲಿ? ಮಹಾರಾಜರೇ ಸ್ವತಃ ಅದನ್ನು ಆಯೋಜಿಸುತ್ತಿದ್ದಾರೆ. ಗುರುಗಳ ಷಷ್ಠಿ ಪೂರ್ತಿ ಮದುವೆಯ ಕಾರ್ಯಕ್ರಮ ಹಾಗೆ ಆಗುತ್ತದೆ. ಇದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ನಿಮ್ದು ಊಟ ಆಯ್ತಾ? ಹಾ. ಹಾಗಾದ್ರೆ ಬನ್ನಿ ನನ್ ಜೊತೆ. ಎಲ್ಲಿಗೆ? ಗುರುಗಳ ಮದ್ವೆ ನಿಲ್ಸಕ್ಕೆ. ಅಯ್ಯೋ ಅಯ್ಯೋ, ನನ್ನ ಮಾತಂತೂ. ಬನ್ನಿ. ಅಯ್ಯೋ, ಗುಂಗ್ರೂರವರೇ, ನಿಮಗೆ ಗೊತ್ತಿರಬಹುದಲ್ಲವೇ ವಿಷಕನ್ಯರನ್ನು ಹೇಗೆ ತಯಾರಿಸುತ್ತಾರೆ ಎಂದು? ಹಾ, ವಿಷಕನ್ಯೆ. ವಿಷಕನ್ಯೆಯರಿಗೆ ಚಿಕ್ಕ ವಯಸ್ಸಿನಲ್ಲೇ ವಿಷ ಕುಡಿಸಲಾಗುತ್ತದೆ. ನಂತರ ಅವರ ಮೇಲೆ ಎಷ್ಟೇ ವಿಷದ ಪ್ರಹಾರ ಮಾಡಿದರೂ ಅವರಿಗೆ ಏನೂ ಪರಿಣಾಮವಾಗುವುದಿಲ್ಲ. ಅವರಂತೂ ವಿಷದಿಂದಲೇ ತುಂಬಿರುತ್ತಾರೆ. ವಿಷಕನ್ಯೆ. ವಿಷಕನ್ಯರಂತೆಯೇ ಇವರ ನಿರ್ಮಾಣವು ಬಾಲ್ಯದಿಂದಲೇ ನಡೆಯುತ್ತದೆ. ಅಂದರೆ ಇವರಲ್ಲಿ ಪ್ರೀತಿ, ವಾತ್ಸಲ್ಯ, ಪ್ರೇಮ, ಕರುಣೆ ಎಲ್ಲವನ್ನೂ ಅಳಿಸಲಾಗುತ್ತದೆ. ಇವರು ಸ್ವತಃ ಯೋಚಿಸುವುದಿಲ್ಲ, ನೀಡಿದ ಆಜ್ಞೆ ಪಾಲಿಸುವರು. ಈ ಪುಸ್ತಕದಲ್ಲಿ ಇವರನ್ನು ನಿಯಂತ್ರಿಸುವ ನಿಯಮಗಳನ್ನು ನೀಡಿದ್ದಾರೆ. ನಿಜವೇ? ವಿಶ್ವಾಸವೇ ಆಗುತ್ತಿಲ್ಲ. ಹೌದಾ? ಸಾಕು 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 ಸಾಕು. ಅಷ್ಟೊಂದು ಹೊಡೆಯಬೇಡಿ, ನಮ್ಮಿಂದ ನೋಡಲಾಗುವುದಿಲ್ಲ. ದೃಷ್ಟಿಗೋಚರಂ ವಿದ್ವಾಂಸಂ. ವಿಶ್ರಾಮ. ಅಯ್ಯೋ, ನಂಬಲಾಗುತ್ತಿಲ್ಲ. ಇವರೇ ಅಸ್ತ್ರವೆಂದರೆ ದೊಡ್ಡ ಚಮತ್ಕಾರ. ಕಬ್ಬಿಣ ಮಾನವರು. ಇದು ನಾನು ಜೀವನ ಪೂರ್ತಿ ಸಂಪಾದಿಸಿದ್ದು. ತೆಗೆದುಕೋ. ನೀವು ಇದೆಲ್ಲವನ್ನು ಇಟ್ಟುಕೊಳ್ಳಿ. ಈ 3 ಮಾನವರನ್ನು ನನಗೆ ಕೊಟ್ಟು ಬಿಡಿ. ಈ ಪುಸ್ತಕ ಯಾರ ಬಳಿ ಇರುತ್ತೋ ಈ 3 ಅವರ ಸಂಪತ್ತಾಗ್ತಾರೆ. ತಿಳಿಯುತ್ತೆ? ಕೊಡಿ. ತಗೊಳ್ಳಿ ಪುಸ್ತಕವನ್ನ. ಕೊಡಿ, ಇಲ್ಲಿ ಕೊಡಿ. ಪಂಡಿತ ರಾಮಕೃಷ್ಣ, ನನಗೆ ಆ ಅವಮಾನ ನೆನಪಿದೆ. ಈಗ ಆ ಅವಮಾನದ ಸೇಡು ತೀರಿಸಿಕೊಳ್ಳುವ ಸಂದರ್ಭ ಬಂದಿದೆ. ಈಗ ನೀವು ನನ್ನ ಈ 3 ಯೋಧರನ್ನು ಹೇಗೆ ನಿಯಂತ್ರಿಸುತ್ತೀರಿ ಎಂದು ನೋಡುತ್ತೇನೆ. ನಾವು ವಿಜಯ ಪ್ರಾಪ್ತಿ ಮಾಡಿಕೊಳ್ಳಲು ವಿಜಯನಗರಕ್ಕೆ ಬರುತ್ತಿದ್ದೇವೆ, ನನ್ನ ಸೇಡು ತೀರಿಸಿಕೊಳ್ಳಲು.